ಹೀರೆಕಾಯಿಗಳೆಲ್ಲ ಇನ್ನೇನು ಹಾರ್ವೆಸ್ಟ್ ಮಾಡಬೇಕು ಅಂದ್ಕೊಳ್ಳೋ ಟೈಮ್ಗೆ ಎಲ್ಲನೂ ಕುಳ್ತೋಗ್ತಾ ಇದ್ದಾವೆ. ನಾನು ಅಂದ್ಕೊಂಡಿದ್ದೆ ಹೀರೆಕಾಯಿ ಈಸಿಯಾಗಿ ಬೆಳಿಬೋದು, ಯಾವುದೇ ಪೆಸ್ಟು ಮತ್ತು ಡಿಸೀಸಸ್ ಇರೋಲ್ಲ, ಒಳ್ಳೆ ಈಲ್ಡ್ ಸಿಗುತ್ತೆ ಅಂತ. ಬಟ್ ಒಂದು ಸ್ಮಾಲ್ ಇನ್ಸೆಕ್ಟು ಇಡೀ ಕ್ರಾಪ್ನ ಡಿಸ್ಟ್ರಾಯ್ ಮಾಡ್ತಾ ಇದೆ. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಮೆಲನ್ ಫ್ಲೈ ಅಂತ. ಇದು ಮೇಯ್ನಾಗಿ ಕುಕುರ್ಬಿಟಾ ಫ್ಯಾಮಿಲಿ ವೆಜಿಟೇಬಲ್ಸ್ಗೆ ಅಫೆಕ್ಟ್ ಮಾಡುತ್ತೆ. ಲೈಕ್ ಕುಂಬಳಕಾಯಿ, ಸೌತೆಕಾಯಿ, ಹೀರೆಕಾಯಿ, ಇನ್ನೂ ಬಳ್ಳಿ ತರಕಾರಿಗಳಲ್ಲಿ ಅಫೆಕ್ಟ್ ಮಾಡುತ್ತೆ. ಈ ಮೆಲನ್ ಫ್ಲೈ ಏನು ಮಾಡುತ್ತೆ ಅಂದರೆ ಕಾಯಿಯ ಔಟರ್ ಸರ್ಫೇಸನ್ನು ಪಂಕ್ಚರ್ ಮಾಡುತ್ತೆ. ಲೈಕ್ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಗ್ಲೂ ಸ್ಟಿಕ್ಕಿ ಆಗಿರೋ ಸೈಟು, ಇದು ಪಂಕ್ಚರ್ ಮಾಡಿರೋಂತಹ ಸೈಟು. ಈ ಥರ ಪಂಕ್ಚರ್ ಮಾಡಿ ಅದರಲ್ಲಿ ಮೊಟ್ಟೆಗಳನ್ನಿಡುತ್ತೆ. ಸೊ ಈ ಮೊಟ್ಟೆಗಳು ಲಾರ್ವೆಗಳಾಗಿ ಬೆಳೆದು ಆ ಕಾಯಿಯನ್ನು ತಿನ್ನೋದಕ್ಕೆ ಶುರು ಮಾಡ್ತವೆ. ಸೊ ಇದರಿಂದ ಕಾಯಿಯಲ್ಲಿ ಫಂಗಲ್ ಇನ್ಫೆಕ್ಷನ್ ಕೂಡ ಸ್ಟಾರ್ಟ್ ಆಗುತ್ತೆ, ಮತ್ತು ಈ ಇನ್ಫೆಕ್ಷನು ಬ್ರೌನ್ ರಾಟ್ ಆಗಿ ಟರ್ನ್ ಆಗುತ್ತೆ. ಸೊ ಇದರಿಂದ ಫುಲ್ ಕಾಯಿನೇ ಕುಳ್ತೋಗುತ್ತೆ. ಈ ಮೆಲನ್ ಫ್ಲೈಸ್ನ ಹೇಗೆ ಕಂಟ್ರೋಲ್ ಮಾಡಬೇಕಂದ್ರೆ, ನಾವು ಅರ್ಲಿ ಸ್ಟೇಜಲ್ಲೇ ಈ ಥರ ಇನ್ಫೆಕ್ಟ್ ಆಗಿರೋ ಕಾಯಿಗಳನ್ನು ನೋಡಿ ಪ್ರಾಪರಾಗಿ ಡಿಸ್ಪೋಸ್ ಮಾಡಿದ್ರೆ ಈ ಲೈಫ್ ಸೈಕಲನ್ನು ಬ್ರೇಕ್ ಮಾಡ್ಬೋದು. ಮತ್ತು ಪೆರಮೋನ್ ಟ್ರ್ಯಾಪ್ಸನ್ನು ಯೂಸ್ ಮಾಡಿ ಈ ಮೆಲನ್ ಫ್ಲೈಸನ್ನು ಟ್ರ್ಯಾಪ್ ಮಾಡ್ಬೋದು. ಮತ್ತು ನೀಮ್ ಸ್ಪ್ರೇ ಮಾಡೋದ್ರಿಂದ ಈ ಮೆಲನ್ ಫ್ಲೈಸನ್ನು ಕಂಟ್ರೋಲ್ ಮಾಡ್ಬೋದು.